ಶ್ರೀನಿವಾಸ್ ಎಂಟಿ. ಮಾನ್ಯ ಅಧ್ಯಕ್ಷರೇ, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸೋಲಾರ್ ಮತ್ತು ಪವನ ವಿದ್ಯುತ್ ಕಂಬಗಳಿಂದ ರೈತರು ಮತ್ತು ಸಾರ್ವಜನಿಕರ ಮಧ್ಯೆ ಉಂಟಾಗುತ್ತಿರುವ ಸಂಘರ್ಷದ ಬಗ್ಗೆ ಮತ್ತು ಗ್ರಾಮೀಣ ರಸ್ತೆಗಳು ಹಾಳಾಗುತ್ತಿರುವ ಬಗ್ಗೆ ಮತ್ತು ಇತ್ತೀಚೆಗೆ ವಿಂಡ್ ಮಿಲ್ಗೆ ಸಿಡಿಲು ಬಡಿದು ಬೆಂಕಿ ಅವಘಡ ಸಂಭವಿಸುವುದರಿಂದ ಜನರು ಆತಂಕಗೊಂಡಿರುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಇಂಧನ ನೀತಿ ಮಾಡಿದ್ದಾರೆ. ಇದರಲ್ಲಿ 22ರಿಂದ 27ರವರೆಗೂ ಕೂಡ ಈ ನೀತಿ ಜಾರಿಯಲ್ಲಿರುತ್ತೆ. ಅದರಲ್ಲಿ ಉದ್ದೇಶ ಏನಿದೆ ಅಂತ ಹೇಳಿದರೆ, ಕರ್ನಾಟಕದ ಪವರ್ ಪ್ರೊಡಕ್ಷನ್ ಕೆಪಾಸಿಟಿ ಅದನ್ನು 10 ಗಿಗಾವ್ಯಾಟ್ಗೆ ಆ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು ಈ ಪೀರಿಯಡಲ್ಲಿ ಅಂತೇಳಿ 22ರಿಂದ 27ರವರೆಗೂ ಒಂದು ಪಾಲಿಸಿಯನ್ನು ಮಾಡಿದ್ದಾರೆ. ಇದರಲ್ಲಿ ಯಾರು ಈ ಪವರ್ ಟ್ರಸ್ಟ್ ಇದನ್ನು ಸೋಲಾರನ್ನು ಪವರ್ ವಿದ್ಯುತ್ ಕಂಬಗಳಿಂದ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ ಖಾಸಗಿ ಜಮೀನನ್ನು ಗುರುತಿಸಿ ಅದರ ಭೂಮಾಲೀಕತ್ವವನ್ನು ಪಡೆಯೋದಕ್ಕೆ ಅವರೇ ಜವಾಬ್ದಾರಿ ತಗೊಳ್ಬೇಕು ಅಂಥೇಳಿ ಆ ನೀತಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ, ರೈತರಿಗೂ ಮತ್ತು ಈ ಕಂಪನಿಗಳಿಗೂ ಕೂಡ ಸಂಘರ್ಷ ಪ್ರಾರಂಭ ಆಗಿರುತ್ತೆ. ಸಂಘರ್ಷ ಏನು ಅಂತ ಹೇಳಿದ್ರೆ, ಅವರು ರಸ್ತೆಗಳು ಹಾಳಾಗುತ್ತೆ, ಆಮೇಲೆ ವಿಂಡ್ ಮಿಲ್ ಸಿಡ್ಲು ಬಡಿದು ಅದಕ್ಕೆಲ್ಲ ಅವಘಡ ಆದಾಗ ಅವರು ಯಾರಾದರೂ ತೀರ್ಕೊಂಡ್ರೆ ಯಾರೂ ಜವಾಬ್ದಾರಿ ತಗೊಳ್ಳೋದಿಲ್ಲ. ಇಂಥ ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕಾಗಿ ಸರ್ಕಾರದ ನೀತಿಯಲ್ಲಿ ಏನಿದೆ ಅಂತ ಹೇಳಿದರೆ, ಈ ಕಂಪನಿಗಳೇ ಆ ಜವಾಬ್ದಾರಿನ ತಗೋಬೇಕು. ಒಂದು ವೇಳೆ ರಸ್ತೆಗಳು ಹಾಳಾಗಿದ್ದರೆ ಅದನ್ನು ಅವರ CSR ಫಂಡ್ನಲ್ಲಿ ಆ ರಸ್ತೆಯನ್ನೆಲ್ಲ ಮಾಡಿಕೊಡ್ಬೇಕು. ಮತ್ತು ಒಂದು ವೇಳೆ ಸಿಡ್ಲು ಬಡಿದು ಇದು ಸ್ವಾಭಾವಿಕವಾಗಿ ಈ ಪವರ್ ಸ್ಟೇಷನ್ನಲ್ಲಿ ಸಿಡ್ಲು ಬಡಿತಕ್ಕಂಥದ್ದು ಕಾಮನ್ ಆಗಿ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಅವರೇ ಜವಾಬ್ದಾರಿ ತಗೋಬೇಕು. ನೋಡಿ, 16/3/26ರಂದು ಕೂಡ್ಲಿಗಿ ತಾಲೂಕಿನಲ್ಲಿ ಕೆಂಚಂನಹಳ್ಳಿ ಪ್ರದೇಶದಲ್ಲಿ ಒಂದು ಸಿಡ್ಲು ಬಡಿದು ಅದು ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಯಾರಿಗೂ ಪ್ರಾಣಹಾನಿ ಏನಾಗಿರೋದಿಲ್ಲ. ಆದರೆ ಅವರಿಗೆ ತೊಂದರೆ ಆದಂಥ ಅವರಿಗೇನಾದರೂ ಪರಿಹಾರ ಕೊಡಬೇಕಾದ್ರೆ, ಅಕಸ್ಮಾತ್ ಯಾರಾದರೂ ಸಾವಾಗಿದ್ದರೆ ಅವರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾದ್ರೆ ಈ ಜವಾಬ್ದಾರಿನೆಲ್ಲ ಅವರೇ ಆ ಕಂಪನಿಯವರೇ ತಗೊಳ್ಬೇಕು ಅಂತಕ್ಕಂಥ ನೀತಿಯನ್ನು ಕೂಡ ಈಗಾಗಲೇ ನಾವು ಅಳವಡಿಸಿದ್ದೇವೆ. ಹಾಗಾಗಿ ಈ ಜವಾಬ್ದಾರಿಯನ್ನು ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ಮಾನ್ಯ ಸದಸ್ಯರಿಗೆ ನಾನು ತಿಳಿಸ್ತಕ್ಕಂಥದ್ದು, ಈ ಒಂದು ಜವಾಬ್ದಾರಿಯನ್ನು ಸರ್ಕಾರ ಪವರ್ ಎನರ್ಜಿ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದರೆ, ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ. ಅವರೇ ಅಲ್ಲಿ ಮಾನಿಟರ್ ಮಾಡಬೇಕು, ಜವಾಬ್ದಾರಿ ತಗೋಬೇಕು. ಮತ್ತು ಆ ಕಂಪನಿಗಳಿಂದ ಏನು ರಸ್ತೆ ಹಾಳಾಗಿದ್ದರೆ ಅಥವಾ ಯಾರಾದರೂ ಪ್ರಾಣಹಾನಿಯಾಗಿದ್ದರೆ ಅದನ್ನೆಲ್ಲ ಬರೆಸ್ತಕ್ಕಂಥದ್ದಕ್ಕೆ ಸೂಚನೆ ಕೊಡಬೇಕು. ಆ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಅಂತೇಳಿ ಎನರ್ಜಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಜಸ್ಟ್ 1 ನಿಮಿಷದಲ್ಲಿ ನಿಮ್ಮ ಗಮನ ಸೆಳೆಯಬಯಸ್ತೀನಿ. ಇದು ಫಸ್ಟ್ ಸಂಘರ್ಷದ ಬಗ್ಗೆ ಸುಮಾರು ನನ್ನ ಕೈಯಲ್ಲಿ ಒಂದು 100 ಪೇಜು ಮಾಧ್ಯಮ ಪ್ರಕಟಣೆಗಳು ಇದ್ದಾವೆ ಪ್ರತಿ ದಿವಸ. ಅಧ್ಯಕ್ಷರೇ, ನನ್ನ ಪರಿಸ್ಥಿತಿ ತಾಲೂಕಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಕೋತಿ ತಾನು ತಿಂದು ಮೂತಿ ಬೇರೆಯವ್ರಿಗೆ ಗೊರಿಸ್ತಾನ ಪರಿಸ್ಥಿತಿ. ಇವೆಲ್ಲ ಜೀವೋಗಳೆಲ್ಲ 2021ರಲ್ಲಿ ಆಗಿದ್ದಾವೆ, ಎಲ್ಲ ಈಗ ಎಕ್ಸಿಕ್ಯೂಷನ್ ಆಗ್ತಾ ಇದ್ದಾವೆ. ಪ್ರತಿ ದಿವಸ ರೈತರು ಮತ್ತು ಮಾಧ್ಯಮದವರು ಮತ್ತು ಏನು ರೈತರ ಪರ ಸಂಘಟನೆಗಳು, ಸಾಮಾಜಿಕ ಹೋರಾಟ ಮಾಧ್ಯಮದವರು ಪ್ರತಿ ದಿವಸ ಇದರ ಬಗ್ಗೆ ಸಂಘರ್ಷ ನಡೀತಾ ಇದೆ. ವಿಷಯ ಇಷ್ಟೇ, ಭೂಮಿ ಕೊಟ್ಟವ್ರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ದಲ್ಲಾಳಿಗಳಾಗಲಿ ಮತ್ತು ಸಂಬಂಧಗಳಲ್ಲಿ ಬಿರುಕುಗಳಾಗ್ಬಿಟ್ಟಿದೆ. ಅಧ್ಯಕ್ಷರೇ, ಈ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಈ ದುಡ್ಡಿನ ಹಣಕಾಸಿನ ವಿಷಯದಲ್ಲಿ ಇದು ಕೊಡೋದು ವಿಷಯದಲ್ಲಿ ಮತ್ತು ಏಷ್ಯಾದ ಅತಿ ದೊಡ್ಡ ಕರಡಿಧಾಮ ಇದೆ ಅಧ್ಯಕ್ಷರೇ. ಸೊ ಅಲ್ಲಿ ಕೂಡ ಅವು ಕೂಡ ಡಿಸ್ಟರ್ಬ್ ಆಗಿದೆ ಅನ್ನೋ ಆತಂಕ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅವ್ರ ವಾಸಸ್ಥಾನಕ್ಕೆ ಕೂಡ ಕುತ್ತು ಬಂದಿದೆ ಅಂತೇಳಿ, ಮತ್ತು ಹಳ್ಳಿಗಳ ಪಕ್ಕ ನೇಮ ಮೀರ ಹಾಕಿ ಅವು ಆ ಕಂಬಗಳು ಹಾಕಿರೋದ್ರಿಂದ ಶಬ್ದ ಮಾಲಿನ್ಯ ಆಗಿರೋದು ಮತ್ತು ಸರ್ಕಾರಿ ಜಾಗಗಳು ಕಬಳಿಸಿರೋ ಆರೋಪ ಮತ್ತು ಈ ಅಂತರ್ಜಲ ಕುಸಿಯುವ ಭಯ ಮತ್ತು ಈ ರೆಕ್ಕೆಗಳು ಬೀಸುವ ಗಾಳಿಯಿಂದ ಮೋಡಗಳು ಚೆದರಿ ಮಳೆ ಬರಲ್ಲವೆಂಬ ಭಯ ಮತ್ತು ಫ್ಯಾನ್ಗಳ ನೆರಳಿಂದ ಬೆಳೆ ಹಾಳಾಗುವ ಭಯ, ಆತಂಕ ಮತ್ತು ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತೇಳಿ ಇವೆಲ್ಲ
ಜನರಲ್ ಪಬ್ಲಿಕ್ ಕಂಪ್ಲೇಂಟ್ಸ್ ಅಧ್ಯಕ್ಷರೇ, ಜೊತೆಗೆ ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹಾಳಾಗಿರೋದು ಮತ್ತು ಬಹುಮುಖ್ಯವಾಗಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಇಲ್ಲದೆ ಇರೋದು. ಕಂಪ್ನಿ ಯಾವುದೋ ಡೆಲ್ಲಿ ಮುಂಬೈಯವ್ರು ಬಂದು ಜೀವ ತಗೊಳ್ತಾರೆ, ಲ್ಯಾಂಡ್ ಅಗ್ರಿಗೇಟರ್ಸು ತಮಿಳುನಾಡು ಆಂಧ್ರದಿಂದ ಎಲ್ಲಿಂದನೋ ಬರ್ತಾರೆ, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋರು UP ಬಿಹಾರರು ಬರ್ತಾರೆ. ಇದರಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶ ಇಲ್ಲದೆ, ವಿಶೇಷವಾಗಿ ಈ ಕಂಪ್ನಿ ಏನು ಮೊನ್ನೆ 17ನೇ ತಾರೀಕು ಆಯಿತು ಅಧ್ಯಕ್ಷರೇ, ಈ ರಿನ್ಯೂ ಅಂತೇಳ್ಬಿಟ್ಟು ಇವರು ಯಾವುದೇ ರೀತಿ ₹1 CSR ಮಾಡಿಲ್ಲ, ಯಾವುದೂ ಜವಾಬ್ದಾರಿ ಇಲ್ಲ. ನಾವು ನಾಸ್ಡ್ಯಾಕ್ ರಿಜಿಸ್ಟರ್ಡ್ US ಕಂಪ್ನಿ, ಇಲ್ಲಿ ಯಾರೋ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿರ್ತಾರೆ, ನಮಗೆ ಸಂಬಂಧ ಇಲ್ಲ ಇಲ್ಲಿ ಯಾವುದೇ ರೀತಿ ಅಂತೇಳ್ಬಿಟ್ಟು ಒಂದು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಧ್ಯಕ್ಷರೇ, ಭೂಮಿ ಕಳ್ಕೊಂಡು ರೈತರಿಗೆ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನಾದ್ರು ಹೌದು, ಇದು ಒಂದು CSR ಅಲ್ದೇನೆ ಇನ್ನೂ ಆ ಒಂದು ರೈತರಿಗೆ ಒಂದು ಏನಾದರೂ ಆ ಕುಟುಂಬ ಭೂಮಿ ಕಳ್ಕೊಂಡಿರೋರಿಗೆ ಒಂದು 3-4 ವರ್ಷ ಅವ್ರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಉಪಯೋಗ ಆಗಂತ ಕೆಲಸ ಮಾಡಬೇಕು. ಮತ್ತೆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಕಳಿಸ್ಬೇಕು ಅಧ್ಯಕ್ಷರೇ. ಈ ಒಂದು ಮಳೆ ಬಗ್ಗೆ ಮತ್ತೆ ಈ ಒಂದು ಏನು ಆತಂಕಗಳಿದಾವೆ ಅದನ್ನೆಲ್ಲ ದೂರ ಮಾಡೋದಕ್ಕೆ ಅವು ನಿಜನ ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಮತ್ತೆ ಈ ಖರೀದಿಗೆ ಮುಂಚೆ ತಗೊಳ್ಳೋದಕ್ಕೆ ಮುಂಚೆ ಅಲ್ಲಿ ತಾಲೂಕು ಆಡಳಿತ ಜೊತೆ ಸ್ಥಳೀಯರ ಜೊತೆ ಸ್ವಲ್ಪ ಚರ್ಚೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಈ ನಿರ್ಧಾರಗಳು ತಗೋಬೇಕು. ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಜೀವ ಮಾಡಿ ಕಳಿಸ್ಬಿಟ್ಟು ಅಲ್ಲಿ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಮತ್ತೆ ನಾವು ಇದಕ್ಕೆ ಸಹಕಾರ ಖಂಡಿತ ಕೊಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಅಧ್ಯಕ್ಷ.